ಕಡಲೆ ಬೀಜನ ಇಷ್ಟಪಡೋವಂಥವ್ರು ಈ ಥರ ಒಮ್ಮೆ ಮನೇಲೇ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿ ಕೂಡ ಮಾಡ್ಕೋಬೋದು. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಉಪ್ಪು, ಅರಿಶಿಣದ ಪುಡಿ, ಧನಿಯಾ ಪೌಡರ್, ಖಾರದ ಪುಡಿ, ಗರಂ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಒಳ್ಳೆ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆದಮೇಲೆ ಇದಕ್ಕೆ ಕಡಲೆ ಬೀಜನ ಹಾಕಿ ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆದಮೇಲೆ ಇದನ್ನು 5 to 10 ಮಿನಿಟ್ಸ್ ಬಿಟ್ಟು ಕಾದಿರೋ ಎಣ್ಣೆಗೆ ಒಂದೇ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು 80% ಕುಕ್ ಆದಮೇಲೆ ಇದರ ಜೊತೆಗೇ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲ ಕಡಲೆ ಬೀಜ ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ನೀವು ಸ್ನ್ಯಾಕ್ಸ್ ಥರ ಅಥವಾ ಊಟದ ಜೊತೆ ಸೈಡ್ಸ್ ಥರ ಕೂಡ ತಿನ್ಬೋದು. ಯಾರೆಲ್ಲ ಇದನ್ನು ಔಟ್ಸೈಡ್ ಪರ್ಚೇಸ್ ಮಾಡ್ತೀರಾ ಒಮ್ಮೆ ಮನೇಲೇ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್.